ಆ ದಿನ ಬಿಟ್ಟು ಬೇರೆ ಯಾವುದೇ ದಿನದಲ್ಲಾದರೂ ಪರವಾಗಿಲ್ಲ, ಧೂಳನ್ನ ತೆಗಿಬೋದು. ಆದರೆ ಸಾಯಂಕಾಲ ಟೈಮಲ್ಲಾಗಲಿ, ಅಮಾವಾಸ್ಯೆ ಪೌರ್ಣಮಿನಲ್ಲಿ, ಶುಕ್ರವಾರ ಆ ಥರ ಎಲ್ಲ ತೆಗಿಬಾರ್ದು. ಲಕ್ಷ್ಮಿ ಮನೆಯಲ್ಲಿ ನೆಲೆಸಲ್ಲ ಅಂತ ಹೇಳ್ತಾರೆ ಈ ಥರ ಮಾಡಿದ್ರೆ. ಕೆಲವೊಂದು ನಾವು ಚೇಂಜಸ್ನ ಮಾಡಿಕೊಂಡ್ರೆ ಲೈಫು ತುಂಬಾ ಚೆನ್ನಾಗಿರುತ್ತೆ. ಸೊ ಅದಾದಮೇಲೆ ನಾವು ಪರ್ಕೆನ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡ್ಕೋಬೇಕು. ಏನಂತ ಹೇಳಿದ್ರೆ ಪರ್ಕೆ ಕೂಡ ಲಕ್ಷ್ಮಿಗೆ ಸಮಾನವಾದದ್ದು. ಅದಾದಮೇಲೆ ನಾವು ಕಸ ಗುಡಿಸ್ಬೇಕಾದ್ರೆ ಯಾವಾಗಲೂ ಅಷ್ಟೇನೆ ಒಳಗಡೆಯಿಂದ ಹೊರಗಡೆ ತೆಗಿಬೇಕು. ಯಾವುದೇ ಕಾರಣಕ್ಕೂ ಒಳಗಡೆಯಿಂದ ಹೊರಗಡೆ ಕಸ ತೆಗಿಬಾರ್ದು. ಏಕೆಂದರೆ ಕಸನ ಹೊರಗಡೆ ಕಳಿಸ್ಬೇಕೇ ಹೊರತು ಒಳಗಡೆ ಕರ್ಕೋಬಾರ್ದು. ಅದು ಕೂಡ ಜ್ಯೇಷ್ಠಲಕ್ಷ್ಮಿ ಅಂತ ಹೇಳ್ತಾರಲ್ಲ, ಅದು ಕೂಡ ಬಂದ್ಬಿಡತ್ತೆ, ಆಹ್ವಾನ ಆಗುತ್ತೆ ಮನೆ ಒಳಗಡೆ. ಅದಾದಮೇಲೆ ಮುಸ್ಸಂಜೆ ಆಗೋಷ್ಟರೊಳಗಡೆ 6 ಗಂಟೆ ಒಳಗಡೆ ಕಸ ತಕ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ 6 ಗಂಟೆ ಆದಮೇಲೆ ಇಲ್ಲ ದೀಪ ಹಚ್ಚಿದ ಮೇಲೆ, ಲೈಟ್ ಹಾಕಿದ್ಮೇಲೆ ಯಾವುದೇ ಕಾರಣಕ್ಕೂ ಕಸನ ಗುಡಿಸ್ಕೋಬಾರ್ದು. ಅದಾದಮೇಲೆ ಕೆಲವೊಬ್ಬರು ಮ್ಯಾಟ್ನ, ಡೋರಲ್ಲಿ ಹಾಕಿರೋ ಮ್ಯಾಟ್ನ ಸೌಂಡ್ ಮಾಡಿ ಕೊಡುತ್ತಾರೆ, ಧೂಳನ್ನ ಕೊಡುತ್ತಾರೆ, ಜೋರಾಗಿ ಸೌಂಡ್ ಬರೋ ಥರ. ಅದು ಕೂಡ ಮಾಡಬಾರ್ದು. ಸೈಲೆಂಟಾಗಿ ನಾನು ಒದ್ರದೆ ನೋಡಿ ಆ ಥರ ಕೊಡುಕೊಂಡ್ರೆ ಸಾಕು, ಸರಿ ಹೋಗುತ್ತೆ. ಅದಾದಮೇಲೆ ಕಸ ಕೂಡ ಅಷ್ಟೇ 6 ಗಂಟೆ ಆದಮೇಲೆ ಹೊರಗಡೆ ಹಾಕಬಾರ್ದು. ಅದಾದಮೇಲೆ ನಾವು ಪರ್ಕೆನ ಈ ಥರ ಎಲ್ಲ ನಿಲ್ಲಿಸಬಾರ್ದು. ಮೇಲೆ ಮುಖ ಮಾಡಿ ಇಲ್ಲ ಕೆಳಗಡೆ ಮುಖ ಮಾಡಿ, ಅದಕ್ಕೆ ಆದಂಥ ಒಂದು ಗೌರವ ಇದೆ ನೋಡಿ. ಈ ಥರ ಅದನ್ನು ಮಲಗಿಸಿ ಇಡಬೇಕು, ಯಾರಿಗೂ ಕಾಣದಿರೋ ರೀತಿ ಇಡಬೇಕಾಗತ್ತೆ. ಅದಾದಮೇಲೆ ಯಾವುದೇ ಕಾರಣಕ್ಕೂ ಓಡದೇ ಇರೋ ಗಡಿಯಾರನ ಮನೆಯಲ್ಲಿ ಇಟ್ಕೋಬಾರ್ದು. ಆ ಟೈಮ್ ಯಾವಾಗಲೂ ಓಡ್ತಿರಬೇಕು, ನಿಂತ್ಕೋಬಾರ್ದು. ಸೊ ಅದಾದಮೇಲೆ ದೇವ್ರ ಪಾತ್ರೆನ ಯಾವುದೇ ಕಾರಣಕ್ಕೂ ಶುಕ್ರವಾರ, ಮಂಗಳವಾರ, ಅಮಾವಾಸ್ಯೆ ಪೌರ್ಣಮಿನಲ್ಲಿ ತೆಗಿಬಾರ್ದು. ಕಲಶ ಕೂಡ ಕದಲಿಸ್ಬಾರ್ದು, ಅದು ಕೂಡ ಒಳ್ಳೆಯದಲ್ಲ. ಇದೆಲ್ಲ ನಾವು ಸಣ್ಣ ಪುಟ್ಟ ಚೇಂಜಸ್ನ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಹೂವನ್ನೆಲ್ಲ ತೊಗೊಂಡು ಬಂದಮೇಲೆ ಮಾರ್ಕೆಟ್ನಿಂದ ಡೈರೆಕ್ಟಾಗಿ ಕವರಲ್ಲಿ ಯೂಸ್ ಮಾಡಬಾರ್ದು. ಅದನ್ನು ಪ್ಲೇಟ್ಗೆ ಹಾಕ್ಕೊಂಡು ಯೂಸ್ ಮಾಡಬೇಕು. ಇಲ್ಲಿ ನಾನು ಶುಕ್ರವಾರ ಪೂಜೆ ಮಾಡಿದ್ದೆ, ಹೂವು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಹೂವನ್ನು ಹಾಗೆ ಬಿಡಬಾರ್ದು. ಸೊ ನೀವು ಪ್ರತಿದಿನ ಹೂವು ಚೇಂಜ್ ಮಾಡಿನೇ ಪೂಜೆ ಮಾಡಬೇಕು. ಸಪೋಸ್ ಏನಾದರೂ ನಿಮಗೆ ಹೂವು ಸಿಕ್ಕಿಲ್ಲ ಅಂತ ಹೇಳಿದ್ರೆ ಹಳೆ ಹೂವನ್ನೆಲ್ಲ ತೆಗೆದು ಬರೀ ದೀಪ ಕೂಡ ಹಚ್ಬೋದು. ಬಟ್ ಯಾವುದೇ ಕಾರಣಕ್ಕೂ ಹಳೆ ಹೂವು ಇಟ್ಬಿಟ್ಟು ಪೂಜೆ ಮಾಡಬಾರ್ದು. ನೋಡಿ, ಹೂವು ಚೆನ್ನಾಗಿದೆ, ಬಟ್ ಆದರೂ ನಾನು ಚೇಂಜ್ ಮಾಡ್ತೀನಿ, ಅದೇ ಹೂವಿನಲ್ಲಿ ಪೂಜೆ ಮಾಡೋದಿಲ್ಲ. ಇಲ್ಲಿ ಹೂವು ತೊಗೊಂಡು ಬಂದಿದ್ದೀನಿ. ಸೊ ಈ ಥರ ಕಂಪ್ಲೀಟಾಗಿ ಹೂವು ತೆಗೆದು ಹೊಸ ಹೂವನ್ನೇ ಇಟ್ಟು ಪೂಜೆ ಮಾಡಬೇಕು. ಅದಾದಮೇಲೆ ದೇವ್ರ ಮನೆಯಲ್ಲಿ ಉಗ್ರ ರೂಪ ಅಂಥದ್ದು, ಚಾಮುಂಡೇಶ್ವರಿ ಫೋಟೋ ಆ ಥರ ಎಲ್ಲ ಇಟ್ಕೋಬಾರ್ದು. ಏನಂತ ಹೇಳಿದ್ರೆ ಈ ತ್ರಿಶೂಲ ಮತ್ತು ಸಿಂಹ ಇರೋಂಥ ಫೋಟೋಗಳು ದೇವ್ರ ಮನೆಯಲ್ಲಿ ಇರಬಾರ್ದು. ಶಾಂತ ಮೂರ್ತಿಯಾಗಿರಬೇಕು ದೇವ್ರ ಮನೆ ಯಾವಾಗ್ಲೂ. ಆದಮೇಲೆ ದೇವ್ರ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಒಂದೇ ಥರದ ವಿಗ್ರಹ ಎರಡೆರಡು ಇಡಬಾರ್ದು. ಅದಾದಮೇಲೆ ಮುಕ್ಕಾಗಿರೋದು ಫೋಟೋ ಆಗಲಿ ವಿಗ್ರಹ ಆಗಲಿ ದೇವ್ರ ಮನೇಲಿ ಇರಬಾರ್ದು, ಅದು ಒಳ್ಳೆಯದಲ್ಲ. ಆದಷ್ಟು ಒಂದೊಂದೇ ವಿಗ್ರಹಗಳು ಸೇಮ್. ಇವಾಗ ಗಣೇಶ ಅಂತ ಹೇಳಿದ್ರೆ ಗಣೇಶ ಮೂರ್ತಿನೇ ಒಂದಿರಬೇಕು, ಇಲ್ಲಾಂದರೆ ಲಕ್ಷ್ಮೀ ವಿಗ್ರಹ ಅಂತ ಹೇಳಿದ್ರೆ ಲಕ್ಷ್ಮೀ ವಿಗ್ರಹ ಅಷ್ಟೇ ಇರಬೇಕು. ಸೊ ಎರಡೆರಡು ದೇವ್ರನ್ನ ಇಟ್ಕೋಬಾರ್ದು. ಸೊ ಹಾಗೆ ಮುಕ್ಕಾಗಿರೋ ಫೋಟೋ ಯಾವುದೇ ಕಾರಣಕ್ಕೂ ದೇವ್ರ ಮನೇಲಿ ಇರಬಾರ್ದು. ಸೊ ಈ ಥರ. ಅದಾದಮೇಲೆ ಯಾವಾಗಲೂ ದೀಪನ ಬೆಂಕಿ ಪೊಟ್ಟಣದಿಂದ ಡೈರೆಕ್ಟಾಗಿ ಹಚ್ಚಬಾರ್ದು. ಈ ಥರ ಊದ್ಗಡ್ಡಿನಲ್ಲಿ ಅಥವಾ ಏಕದೀಪಾರತಿ ಗುಂಡ್ಬತ್ತಿ ಬರುತ್ತಲ್ಲ, ಅದನ್ನು ಎಣ್ಣೆಯಲ್ಲಿ ನೆನೆಸಿಟ್ಬಿಟ್ಟು ಈ ಥರ ಹಚ್ಕೋಬೇಕಾಗತ್ತೆ. ಸೊ ಯಾವುದೇ ಕಾರಣಕ್ಕೂ ಬೆಂಕಿ ಪೊಟ್ಟಣದಲ್ಲಿ ದೀಪ ಹಚ್ಚಬಾರ್ದು. ಅದಾದಮೇಲೆ ನಾವು ದೇವರಿಗೆ ದೀಪ ಹಚ್ಚಬೇಕು ಅಂದರೆ ಬೆಳಗ್ಗೆ ನೀವು ಪೂಜೆ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ 12 ಗಂಟೆ ಮೇಲೆ ಯಾವುದೇ ಕಾರಣಕ್ಕೂ ಪೂಜೆ ಮಾಡೋಕ್ಕೆ ಹೋಗಬೇಡಿ. 12 ಗಂಟೆ ಒಳಗಡೆ ಪೂಜೆ ಮಾಡ್ಕೋಬೇಕು. ಅದಾದಮೇಲೆ ಸಾಯಂಕಾಲ ನೀವು 6 ಗಂಟೆ ಮೇಲೆ, 5:30 ಮೇಲೆ ಎಷ್ಟೊತ್ತಿಗಾದರೂ ಪೂಜೆ ಮಾಡ್ಬೋದು. 12 ಗಂಟೆ ಮೇಲೆ ಯಾವುದೇ ಕಾರಣಕ್ಕೂ ದೀಪ ಆಗಲಿ ಪೂಜೆ ಆದರೆ ಮಾಡಬಾರ್ದು. ಯಾವ ವ್ರತಾಚರಣೆ ಕೂಡ 12 ಗಂಟೆ ಮೇಲೆ ಮಾಡಬಾರ್ದು. ಸೊ ಏನಂತ ಹೇಳಿದ್ರೆ ಮಧ್ಯಾಹ್ನ ಆಗಿರೋದ್ರಿಂದ ಯಾವುದೇ ಪೂಜೆ ಪುನಸ್ಕಾರ ಮಾಡಿದ್ರು ಅದು ದೇವರಿಗೆ ಸಲ್ಲೋದಿಲ್ಲ. ಸೊ ನಮಗೆ ಫ್ರೀ ಇರುತ್ತೆ ಅಂತ ಕೆಲಸ ಎಲ್ಲ ಮುಗಿಸಿದ್ಮೇಲೆ 1 ಗಂಟೆ 2 ಗಂಟೆಗೆಲ್ಲ ಪೂಜೆ ಮಾಡೋದು ಅಷ್ಟು ಸೂಕ್ತ ಅಲ್ಲ. ಆದಷ್ಟು 12 ಗಂಟೆ ಒಳಗಡೆ ಪೂಜೆ ಮಾಡ್ಕೊಳ್ಳಿ. ಆಗಿಲ್ಲ ಅಂತ ಹೇಳಿದ್ರೆ ಪರವಾಗಿಲ್ಲ, ಸಾಯಂಕಾಲ ಪೂಜೆ ಮಾಡಿದ್ರೂ ನಡೆಯುತ್ತೆ.
ಅದಾದಮೇಲೆ ದಕ್ಷಿಣಕ್ಕೆ ಕೂತ್ಕೊಂಡು ಯಾವತ್ತೂ ಪೂಜೆ ಮಾಡಬಾರ್ದು. ನಾವು ಏನೇ ಪೂಜೆ ಮಾಡಬೇಕೆಂದ್ರೂ ಈಸ್ಟ್ ಫೇಸಿಂಗ್ ಅಥವಾ ನಾರ್ತ್ ಫೇಸಿಂಗಲ್ಲಿ ಕೂತ್ಕೊಳ್ಬೇಕು. ಅಂದರೆ ಸೂರ್ಯ ಹುಟ್ಟೋ ಬಾಗಿಲಲ್ಲಿ ಕೂತ್ಕೊಂಡು ಪೂಜೆ ಮಾಡೋದು ಅಂತ ಹೇಳ್ತಾರೆ. ಕೂತ್ಕೊಂಡು ದೇವ್ರ ಮನೆಯಲ್ಲಿ ಏನಾದರೂ ಒಂದು ಚಾಪೆ ಅಥವಾ ಮ್ಯಾಟ್ ಆ ಥರ ಹಾಕ್ಕೊಂಡು ಪೂಜೆ ಮಾಡೋಂಥದ್ದು. ಕೂತ್ಕೊಂಡು ಪೂಜೆ ಮಾಡ್ಬೋದು, ಆದರೆ ಮಂಡಿ ಕಲ್ಲೆಲ್ಲ ಪೂಜೆ ಮಾಡಬಾರ್ದು. ಅದಾದಮೇಲೆ ಪ್ರತಿದಿನ ದೇವರಿಗೆ ದೀಪ ಹಚ್ಚೋದು ತುಂಬಾ ಮುಖ್ಯ ಆಗುತ್ತೆ. ನಮ್ಮ ಕೆಲಸ ಏನೇ ಸ್ಟಾರ್ಟ್ ಮಾಡೋದಿದ್ರು ಒಂದು ಭಕ್ತಿಯಿಂದ ಸ್ಟಾರ್ಟ್ ಆದರೆ ಅದು ಸಾಯಂಕಾಲದವರೆಗೂ ಪಾಸಿಟಿವಿಟಿಯಿಂದ ಇರುತ್ತೆ. ಆದಷ್ಟು ಸಾಯಂಕಾಲದವರೆಗೂ ತುಂಬ ಪಾಸಿಟಿವ್ ಆ್ಯಂಡ್ ಎನರ್ಜಿಯಾಗಿರಬೇಕು ಅಂತ ಹೇಳಿದ್ರೆ ಸ್ನಾನ ಮಾಡಿದ ತಕ್ಷಣ ನೀವು ಪೂಜೆ ಒಂದು ಮುಗಿಸ್ಕೊಳ್ಳಿ. ಅದಾದಮೇಲೆ ತಾನಾಗ್ತಾನೆ ಎಲ್ಲ ಕೆಲಸಗಳು ಆಟೋಮೆಟಿಕ್ಕಾಗಿ ಹೋಗುತ್ತೆ. ಸೊ ಇದೊಂದು ಟಿಪ್ನ ಫಾಲೋ ಮಾಡಿದ್ರೆ ತುಂಬಾ ಒಳ್ಳೆಯದು. ಆಮೇಲೆ ದೀಪ ಹಚ್ಚಬೇಕಾದ್ರೆ ನಾವು ಯಾವಾಗಲೂ ಕೂಡ ಬತ್ತಿನ ಡಬಲ್ ಬತ್ತಿ ಹಾಕಬೇಕು. ತುಳಸಿ ಗಿಡ ಆದರೂ ಪರವಾಗಿಲ್ಲ, ಅಥವಾ ದೇವ್ರ ಮುಂದೆ ಮನೆ ಬಾಗಿಲು ಎಲ್ಲೇ ಹಚ್ಚಬೇಕಂದ್ರೂ ಪರವಾಗಿಲ್ಲ. ಈ ಥರ ಡಬಲ್ ಬತ್ತಿನ ಹಾಕ್ಕೊಂಡು ಈ ಥರ ಹೊಸದು ಎರಡು ಒಂದಾಗೋ ಥರ ಮಾಡಿ ದೀಪನ ಹಚ್ಚಬೇಕಾಗತ್ತೆ. ಸೊ ಅದಾದಮೇಲೆ ಇನ್ನೊಂದು ಹೇಳಿದ್ದೆ ನಾನು, ದೀಪಕ್ಕೆ ಫಸ್ಟು ಬತ್ತಿ ಹಾಕ್ಕೋಬಾರ್ದು. ಸೊ ಈ ಥರ ಎಣ್ಣೆ ಹಾಕ್ಕೊಂಡು ಅದಾದಮೇಲೆ ಬತ್ತಿನ ಹಚ್ಕೋಬೇಕು. ಸೊ ಇವಾಗ ನಾನಿಲ್ಲಿ ಆಗ್ನೇಯ ದೀಪ ಇಡಬೇಕು ಅಂತ ಹೇಳಿಬಿಟ್ಟು ರೆಡಿ ಮಾಡಿಕೊಂಡೆ. ಸೊ ಇದು ಬಂದ್ಬಿಟ್ಟು ಆಗ್ನೇಯ ದೀಪ, ಆಗ್ನೇಯ ಮೂಲೆ ಆಗಿರೋದ್ರಿಂದ ಇಲ್ಲಿ ಆಗ್ನೇಯ ದೀಪ ಇಟ್ಕೋತಾ ಇದ್ದೀನಿ. ಇದೊಂದು ಟಿಪ್ನ ಫಾಲೋ. ಸೊ ನಾವಿಲ್ಲಿ ಮೊದಲನೇದಾಗಿ ಗಮನಿಸ್ಕೊಳ್ಬೇಕಾಗಿರೋದು, ಯಾವುದೇ ಕಾರಣಕ್ಕೂ ಉಪ್ಪು ಮತ್ತು ಹುಣಸೆನೂ ಅರಶಿನ ದೂರ ಇಡಬಾರ್ದು. ಇದಿಷ್ಟು ಸಾಂಪ್ರದಾಯವಾಗಿರುವಂಥದ್ದು, ಹಳೆ ಕಾಲದಿಂದ ನಡೆಸ್ಕೊಂಡು ಬಂದಿರುವಂಥದ್ದು. ಉಪ್ಪು, ಹುಣಸೆಹಣ್ಣು, ಅರಿಶಿನ ಯಾವಾಗಲೂ ಜೊತೆಯಲ್ಲೇ ಇರಬೇಕು. ನೀವು ಬೇಕಂದರೆ ನೋಡಿ, ನಾನು ಇಲ್ಲೇ ಇಟ್ಕೊಳ್ಳೋದು ಯಾವಾಗ್ಲೂ. ಇದೆ ಮೂರು ಕೂಡ ಪಕ್ಕನೇ ಇರುತ್ತೆ. ಸೊ ನನಗೆ ಅಲ್ಲಿ ಇಟ್ಕೊಳ್ಳೋಕೆ ಜಾಗ ಇಲ್ಲ ಅಂತಂದ್ರೂ ಸರಿನೇ ಈ ಥರ ಒಂದು ಗ್ಲಾಸ್ನಲ್ಲಿ ಹಾಕಿ ಇಟ್ಕೊಂಡಿರ್ತೀನಿ. ಇಲ್ಲಿ ಯಾವುದೇ ಕಾರಣಕ್ಕೂ ಹಾಸಿಗೆ ಕೆಳಗಡೆ ಆಗಲಿ ಇಲ್ಲ ದಿಮ್ ಕೆಳಗಡೆ ಆಗಲಿ ದುಡ್ಡು ಇಡಬಾರ್ದು. ದುಡ್ಡು ಅಥವಾ ಏನೇ ಪ್ರಾಮುಖ್ಯತೆ ಇರೋವಂಥ ಪತ್ರಗಳು, ಪೇಪರ್ಗಳು ಅದು ಕೂಡ ಇಟ್ಕೋಬಾರ್ದು ಹಾಸಿಗೆ ಕೆಳಗಡೆ, ಹಾಸಿಗೆ ಮೇಲೆ. ಅದಾದಮೇಲೆ ಶುಕ್ರವಾರ, ಮಂಗಳವಾರ ಯಾವುದೇ ಕಾರಣಕ್ಕೂ ಮುಸ್ಸಂಜೆ ಟೈಮಲ್ಲಿ ದುಡ್ಡನ್ನ ಹೊರಗಡೆ ಕೊಡಬಾರ್ದು. ಲಕ್ಷ್ಮಿನ ನಾವು ಹೊರಗಡೆ ಕಳಿಸ್ದಂಗೆ ಆದಷ್ಟು ಅವಾಯ್ಡ್ ಮಾಡಬೇಕು ಶುಕ್ರವಾರ, ಮಂಗಳವಾರ ದುಡ್ಡು ಕೊಡೋದನ್ನು. ತೀರಾ ಏನಾದ್ರು ಸಂದರ್ಭ ಬಂತು ಅಂತ ಹೇಳಿದ್ರೆ ನಾವು ಆನ್ಲೈನ್ ಪೇಮೆಂಟ್ ಅದು ಇದು ಮಾಡ್ಕೋಬೋದು. ಇಲ್ಲಿ ನಾವು ಯಾರಿಗಾದ್ರೂ ಏನಾದರೂ ವಸ್ತು ಕೊಡಬೇಕು ಅಂತ ಹೇಳಿದ್ರೆ ನಾವು ಒಳಗಡೆ ನಿಂತು ಅವರು ಹೊರಗಡೆ ನಿಂತು ಕೊಡಬಾರ್ದು. ಇಲ್ಲ ನಾವು ಒಳಗಡೆ ಅವ್ರನ್ನ ಕರೆದು ಕೊಡಬೇಕು, ಇಲ್ಲಾಂದರೆ ನಾವೇ ಹೊರಗಡೆ ಹೋಗಿ ಅವ್ರಿಗೆ ಕೊಡೋದು ಒಳ್ಳೆಯದು. ಯಾವುದೇ ಕಾರಣಕ್ಕೂ ಒಳಗಡೆ ಹೊರಗಡೆ ನಿಂತ್ಕೊಂಡು ಕೊಡಬಾರ್ದು. ನಾವು ಯಾರಿಗೆ ಏನೇ ಕೊಡಬೇಕಂತ ಹೇಳಿದ್ರು ಬಲಗೈನಲ್ಲಿ ಕೊಡಬೇಕು, ಯಾವುದೇ ಕಾರಣಕ್ಕೂ ಎಡಗೈನಲ್ಲಿ ಕೊಡಬಾರ್ದು. ಅದಾದಮೇಲೆ ಎಣ್ಣೆ ಮತ್ತು ಉಪ್ಪನ್ನ ಒಂದೇ ದಿನ ತರಬಾರ್ದು. ಉಪ್ಪನ್ನ ತರಂಗಿದ್ರೆ ಶುಕ್ರವಾರ ತೊಗೊಂಡು ಬಂದರೆ ಒಳ್ಳೆಯದು. ಎಣ್ಣೆನ ಬೇಕಾದ್ರೆ ನೀವು ಶನಿವಾರ ಆ ಥರ ತೊಗೊಂಬಂದರೆ ಓಕೆ, ಬಟ್ ಎರಡು ಒಂದೇ ದಿನ ತರಬಾರ್ದು. ಅದಾದಮೇಲೆ ಮುಸ್ಸಂಜೆ ಟೈಮಲ್ಲಿ ದೀಪ ಹಚ್ಚಿದ ಮೇಲೆ ಯಾವುದೇ ಕಾರಣಕ್ಕೂ ಹಾಲು, ಮೊಸರು, ಸೂಜಿ, ಸಾಸಿವೆ, ಹುಣಸೆಹಣ್ಣು, ಅರಿಶಿನ ಇದು ಯಾವುದು ಕೂಡ ಸಾಯಂಕಾಲ ಮನೆಯಿಂದ ಹೊರಗಡೆ ಕೊಡಬಾರ್ದು. ಇದೆಲ್ಲ ಕೊಟ್ಟರೆ ನಾವು ಲಕ್ಷ್ಮಿನೇ ಹೊರಗಡೆ ಕಳಿಸ್ಕೊಟ್ಟಂಗೆ. ಅದಾದಮೇಲೆ ನಾವಿನ್ನೇನು ಮಲ್ಕೊಳಕ್ಕೆ ಹೋಗ್ತೀವಿ ಅಂತ ಹೇಳಿದಾಗ ಎಲ್ಲ ಲೈಟ್ನ ಆಫ್ ಮಾಡಬಾರ್ದು. ಅಟ್ಲೀಸ್ಟ್ ದೇವ್ರ ಮನೆಯಲ್ಲಾದರೂ ಒಂದು ಲೈಟ್ ಇರೋ ಥರ ನೋಡ್ಕೊಳ್ಳಿ. ಮನೆ ತುಂಬ ಕತ್ಲೆ ಮಾಡಬಾರ್ದು. ಕತ್ಲೆ ಆಗಿದ್ದರೆ ಆದಷ್ಟು ನಮಗೆ ನೆಗೆಟಿವಿಟಿ ಜಾಸ್ತಿನೇ ಕಾಡುತ್ತೆ. ಸೊ ಈ ಥರ ಒಂದು ಲೈಟ್ ಹಾಕ್ಕೊಂಡ್ರು ಚಿಕ್ಕದು ಸಾಕಾಗುತ್ತೆ. ಕತ್ಲೆನಲ್ಲಿ ಯಾವುದೇ ಕಾರಣಕ್ಕೂ ಮಲ್ಕೋಬಾರ್ದು. ನಾನಿಲ್ಲಿ ಹೇಳಿರೋ ಎಲ್ಲ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇದೇ ಥರ ಇನ್ಫಾರ್ಮೇಷನ್ ವೀಡಿಯೋನ ಕೊಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ ನಾಳೆ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್.